ವಿಭೂತಿ ಜಲಪಾತಕ್ಕೆ ಸ್ವಾಗತ. ಕುಮಟ ಇನ್ನೋಗಿ ನೀರೊಳಗೆ ಬೀಳದೆ. ಹೆವಿ ಟೂರಿಸ್ಟ್ ಇದ್ದಾರೆ ಇವತ್ತು ಮಾತ್ರ, ವೀಕೆಂಡ್ ಅಲ್ಲ. ಸೊ ನಾವು ಹೆಂಗೆ ಇಟ್ಟೋಗಿದ್ವಿ ಹಾಗೆ ಇದೆ ನೋಡಿ ಲಗೇಜು. ನಾನು ಶೂ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದೆ. ಸೊ ಯಾವನು ಎತ್ಕೊಂಡು ಹೋಗ್ತಾನೆ ಶೂನೆಲ್ಲ ಅಂತ ಕಟ್ಟೋಗಿದ್ದೆ ಧೈರ್ಯದ ಮೇಲೆ. ಯಾರು ಎತ್ಕೊಂಡು ಹೋಗಿಲ್ಲ, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ವಿಭೂತಿ ಫಾಲ್ಸಿಂದ ಬಂದು ವಿ ಆರ್ ಹ್ಯಾವಿಂಗ್ ಎಗ್ ಸ್ಯಾಂಡ್ವಿಚ್. ಹೆವಿ ಹೊಟ್ಟೆ ಸಿಗ್ತಾ ಇದೆ, ಲೆಟ್ಸ್ ಹ್ಯಾವ್ ಇಟ್. ಸೊ ಸ್ನೇಹಿತರೆ, ಇವಾಗ ಹೊರಡ್ತಾ ಇದ್ದೀವಿ ನಾವು ವಿಭೂತಿ ಫಾಲ್ಸಿಂದ. ನೋಡಿ ಟೈಮು 5:38. ನಾವು ಬಂದಿದ್ದು ಎಷ್ಟು ಗಂಟೆಗೆ? ಮೇ ಬಿ 1 ಗಂಟೆಗೋ 2 ಗಂಟೆಗೆ ಬಂದಿದ್ವಿ. ಇವಾಗ ಬೇಜಾನ್ ಟೈಮ್ ಆಗೋಗ್ಬಿಟ್ಟಿದೆ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಬಂದಿದ್ದ ಕಡೆ ಎಲ್ಲ. ಲೈಕ್ ಇಲ್ಲ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು, ಅರ್ಜೆಂಟು ಸೀನೇ ಇಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಟೈಮ್ ಬೇಕು ಅಷ್ಟಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ವಿ ಆರ್ ಲಿವಿಂಗ್. ಆ್ಯಕ್ಚುಲಿ ಯಾಣ ಹೋಗಬೇಕಿತ್ತು, ಯಾಣ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ಟೈಮ್ ಆಗೋಗಿದೆ ಅಂತ. ಇವಾಗ ನೆಕ್ಸ್ಟ್ ಏನಿದ್ರು ಡೈರೆಕ್ಟ್ ಯಲ್ಲಾಪುರ ಹೋಗ್ತೀವಿ. ಸಮ್ 50 ಕಿಲೋಮೀಟರ್ಸ್ ಏನೋ ಇದೆ. ಜಾಕೆಟ್ ತೆಗ್ಬಿಟ್ಟೆ ಗುರು, ಯಾಕಂದರೆ ನಾನು ಟೀ ಶರ್ಟ್ ಇದ್ದು ಇದು ಹಾಕ್ಕೊಂಡು ಹೋಗಿದ್ದೆ ನೀರಿಗೆ. ಟೀ ಶರ್ಟ್ ಸ್ವಲ್ಪ ಒಣಗಲಿ ಅಂತ ಜಾಕೆಟ್ ಹಾಕಿಲ್ಲ. ಜಾಕೆಟ್ ಹಿಂದ್ಗಡೆ ಟೈ ಮಾಡಿದ್ದೀನಿ. ನಾಯಿ ಮರಿ. ವಿಭೂತಿ ಫಾಲ್ಸ್ ಮಾತ್ರ ಸಖತ್ತಾಗಿತ್ತು. ಒಂದು 2-3 ಅವರ್ ಆಟ ಆಡಿದ್ದು ನೀರಲ್ಲಿ. ನಾನೊಂದು 1 ಅವರ್ ಆಟ ಆಡಿದೆ ಅಷ್ಟೇ, ಆಮೇಲೆ ಬಂದುಬಿಟ್ಟೆ ಈಚೆ. ಅವರು ಡೈವ್ ನೋಡಿದ್ರಾಗ ಐದು ಹೆಂಗೆ ಹೊಡಿದ್ರು ಅಂತ, ಯಪ್ಪ ಒಳ್ಳೆ ಮೀನು ಥರ ಎಗರಿದ್ರು. ಅವರು ಪ್ರೊಫೆಷ್ನಲ್ ಸ್ವಿಮ್ಮರ್ಸ್, ಅವರೆಲ್ಲ ಲೈಫ್ ಗಾರ್ಡ್ ಅವರು. ಅಣ್ಣ ಯಲ್ಲಾಪುರ ಹಾಂ ಹಿಂಗೆ ಹೋಗ್ಬೇಕಾ? ಇದು ಆನ್ ದ ವೇ ಹೋಗ್ತಾ ಒಂದು ರಿವರ್ ಹೋಗ್ತಾ ಇದೆ ಇಲ್ಲಿ. ಲೈಕ್ ಆನ್ ದ ವೇ ಹೋಗ್ತಾ ಒಂದು ಬ್ರಿಡ್ಜ್ ಸಿಕ್ತು.
ನೋಡಿ ಎಷ್ಟು ಪೀಸ್ ಆಗಿದೆ ಅಲ್ಲ. ಆ ಕಡೆ ಫುಲ್ಲು ಬೆಟ್ಟಗಳು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸನ್ಸೆಟ್ ಆಗ್ತಾ ಇದೆ ಆಲ್ಮೋಸ್ಟ್ 5:45. ಇವಾಗ ಫುಲ್ ಮೋಡ ಕವಿದ ವಾತಾವರಣ ಆಗಿದೆ ನೋಡಿ. ಅಲ್ಲೆಲ್ಲ ಫುಲ್ ಬ್ಲ್ಯಾಕ್ ಕ್ಲೌಡ್ಸ್ ಆಗಿದೆ. ಮಳೆ ಬರೋ ಚಾನ್ಸಸ್ ಇದೆ. ಮಳೆ ಬಂದರೆ ಮಾತ್ರ ಸೈಕ್ ಇರುತ್ತೆ ಅಂದ್ಕೊಳ್ಳಿ. ಸ್ನೇಹಿತರೆ, ಈ ಟೈಮಲ್ಲಿ ನಾವೇನು ಹೋಗ್ತಾ ಇದ್ದೀವಲ್ಲ, ಬಿಸಿ ಗಾಳಿ ಹೊಡಿತಾ ಇದೆ. ಹಾಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಗುರು. ಲೈಕ್ ಸಮ್ಮರಲ್ಲಿ ಹೋದರೆ ಇದೆ, ಬಿಸಿ ಗಾಳಿ ಇರುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಸು. ಎಸ್ಪೆಷಲಿ ಹೀಟು. ಬೆಳಿಗ್ಗೆ ಆದರೆ ಬಿಸಿಲು, ಸಂಜೆ ಮೇಲೆ ಆದರೆ ಈ ಥರ ವಾರ್ಮ್ ಏರ್. ಇದಿಷ್ಟು ಚಿಕ್ಕಾಗಿದೆ, ಜಂಗಲ್ ಇದೆ, ಫಾರೆಸ್ಟ್ ಇದೆ, ಆದರೂ ಕೂಡ ನೋಡಿ ಎಷ್ಟು ಬಿಸಿ ಗಾಳಿ ಹೊಡಿತಾ ಇದೆ ಅಂತ. ದನಗಳು ದನಗಳು ಪೀಸಾಗಿ 80 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನದು ಟಿ ಶರ್ಟು ಫುಲ್ ಒಣಗೋಗಿದೆ. ಐ ಕ್ಯಾನ್ ಬರ್ನ್ ಮೈ ಜಾಕೆಟ್ ನಾವು. ನೋಡಿ ಅವರು ಅಭಿ ಅವರು ಜಾಲಿ ಮಾಡ್ತಾವ್ರೆ ಆರಾಮಾಗಿ, ಕೈಯೆಲ್ಲ ಆಡಿಸ್ಕೊಂಡು. ಈಸ್ ಎಂಜಾಯಿಂಗ್ ದ ರೈಡ್. ಬಟ್ ಪಿಲಿಯನಿಗೆ ಕಷ್ಟ ಕೂತ್ಕೊಳ್ಳೋಕ್ಕೆ. ರೈಡರು ಹೆಂಗೋ ರೈಡ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಪಿಲಿಯನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂಕೋಲಾ ರೋಡಲ್ಲಿ ಇವಾಗ ಯಲ್ಲಾಪುರ ಹೋಗ್ತಾ ಇದ್ವಿ. ಲೈಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು ಈ ರೋಡಲ್ಲಿ. ಎಷ್ಟು ಲಾರಿಗಳು ಗೊತ್ತಾ, ಅದು ಸ್ಲೋ ಆಗಿ ಹೋಗುತ್ತೆ. ಒಂಥರ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ ಈ ರೋಡು. ಇವಾಗ ಒಂದು ಸ್ವಲ್ಪ ಫ್ರೀ ಕಾಣಿಸಿರ್ಬೋದು, ಬಟ್ ಹೆವಿ ಟ್ರಾಫಿಕ್ ಇದೆ. ಆ್ಯಂಡ್ ನನಗೆ ಯಾಕೋ ನನ್ನ ಹಿಮಾಲಯನ್ ಪವರ್ ಸ್ವಲ್ಪ ಕಡಿಮೆ ಆಗಿರೋ ಒಂದು ಫೀಲಿಂಗು. ಲೈಕ್ ಪಿಕಪ್ಪು, ಟಾರ್ಕು ಏನೋ ಗೊತ್ತಿಲ್ಲ. ಅಥವಾ ಲಗೇಜ್ ಜಾಸ್ತಿ ಇರೋದು ನಂಗೆ ಫೀಲ್ ಆಗ್ತಿದೆಯಾ, ಅಥವಾ ನಾನು ತುಂಬ ದಿವಸ ಆದಮೇಲೆ ಓಡಿಸ್ತಾ ಇರೋದ್ರಿಂದ ಆ ಥರ ನನಗೆ ಫೀಲ್ ಆಗ್ತಿದೆಯಾ, ಐ ಡೋಂಟ್ ನೋ. ಬಟ್ ಐ ಆಮ್ ಫೀಲಿಂಗ್ ಇಟ್ ಡೆಫಿನೆಟ್ಲಿ. ಸೊ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಒಂದು ಕ್ಯಾಂಪಿಂಗ್ ಲೊಕೇಶನು. ನಾವು ಫಸ್ಟು ಸತೋಡಿ ಫಾಲ್ಸ್ ಹೋಗ್ಬೇಕಂತ ಇದ್ವಿ ಬೆಳಿಗ್ಗೆ. ಸೊ ಅದೇ ರೋಡಲ್ಲಿ ಎಲ್ಲರೂ ಕ್ಯಾಂಪ್ ಹಾಕೋಣ ಅಂತ ಸೀದಾ ಈ ಕಡೆ ಈ ರೋಡಿಗೆ ಬಂದ್ವಿ. ಆಮೇಲೆ ಹಿಂಗೆ ಒಂದು ಟೆಂಪಲ್ ನೋಡಿದ್ವಿ. ಟೆಂಪಲ್ ಇಸ್ ಅ ಪಬ್ಲಿಕ್ ಪ್ಲೇಸ್. ಸೊ ವಿ ಸಾ ದಿ ಸ್ಪಾಟ್. ತುಂಬ ಕಂಫಿ ಅನಿಸ್ತು, ಲೈಕ್ ಹಾಕ್ಬೋದು ಅನಿಸ್ತು. ಆಮೇಲೆ ಸುತ್ತಮುತ್ತ ಜನ ಇದ್ದಾರೆ ಅಂತ ನೋಡಿದ್ವಿ. ಯಾವ ನರಪಿಳ್ಳೆನೂ ಇರಲಿಲ್ಲ ಇಲ್ಲಿ. ಸೊ ಏನು ಮಾಡಿದ್ವಿ, ಸೀದಾ ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ವಿ. ಒಂದು ಚಿಕ್ಕ ಟೌನ್ ಸಿಕ್ತು. ಅಲ್ಲಿ ಲೋಕಲ್ ಹೆಚ್ಚಿಗೆ ಕೇಳಿದ್ವಿ, ಸರ್ ಈ ಥರ ಟೆಂಟ್ ಇದೆ, ಟೆಂಟ್ ಹಾಕಬೇಕು, ಕ್ಯಾಂಪ್ ಹಾಕಬೇಕು ಅಂತ. ಅವರು ಅಲ್ಲಿ ಯಾವುದೋ ಸ್ಕೂಲ್ ತೋರಿಸಿದ್ರು, ಸ್ಕೂಲಲ್ಲಿ ಹಾಕಿ ಅಂತ. ಬಟ್ ನಾವು ಹೇಳಿದ್ವಿ ಈ ಥರ ಬರ್ತಾ ಒಂದು ಟೆಂಪಲ್ ಇತ್ತು, ಆ ಟೆಂಪಲ್ ಹಿಂದೆ ಹಾಕ್ಬೋದಾ ಅಂತ. ಸೊ ಅವ್ರು ಅಂದರು, ಹಾಂ ಅಲ್ಲೇ ಹಾಕಿ, ಏನು ತೊಂದರೆ ಆಗೋಲ್ಲ, ಪ್ರಾಣಿಗಿಣಿ ಏನೂ ಬರೋಲ್ಲ, ಆ್ಯಂಡ್ ಯಾರು ಏನು ಕಿರಿಕ್ ಮಾಡಲ್ಲ ಅಂತ ಹೇಳಿದರು. ಆ್ಯಂಡ್ ಇವನ್ ಶೆಡ್ ಇದೆ, ನೀವು ಅಲ್ಲೇ ಟೆಂಟ್ ಹಾಕ್ಕೋಬೋದು. ಸೊ ಮಳೆ ಬಂದರೂ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತಿಗೆ ಟೆಂಟಲ್ಲಿ ಸ್ಟೇ ಆಗ್ತೀವಿ. ದಿಸ್ ಈಸ್ ಲೈಕ್ ಮೈ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ನಾನ್ ವೆಜ್ಜು ಮತ್ತು ಡ್ರಿಂಕ್ಸು ಅದೆಲ್ಲ ಏನೂ ಮಾಡಲ್ಲ. ಸಿಂಪಲ್ಲಾಗಿ ಇಲ್ಲಿ ಪೀಸಾಗಿ ಮಲ್ಕೊಂಡು ಹೋಗ್ತೀವಿ. ಮಾಡ್ಕೊಂಡ್ರೆ ಮ್ಯಾಗಿ ಮಾಡ್ಕೊಬೋದು ಅಷ್ಟೇ. ಸೊ ಇವಾಗೆಲ್ಲ ನಾನು ತೆಗಿತೀನಿ ಲೈಕ್ ಕ್ಯಾಂಪಿಂಗ್ ಆಕ್ಸೆಸರೀಸು. ಸೊ ಸ್ನೇಹಿತರೆ ನೋಡಿ, ಇದೆ ನಮ್ಮದು ಕ್ಯಾಂಪಿಂಗ್ ಸೈಟು. ಆ ಟೆಂಟ್ ಕಾಣಿಸ್ತಾ ಇರಲ್ಲ, ಅಲ್ಲೂ ಒಂದು ಟೆಂಟ್ ಇದೆ. ಅದು ಬ್ಲ್ಯಾಕ್ ಟೆಂಟು, ಇದು ವೈಟ್ ಟೆಂಟು. ಸೊ ಇವತ್ತಿನ ಕ್ಯಾಂಪಿಂಗ್ ಸೈಟ್ ಈ ಥರ ಇದೆ. ಆ್ಯಕ್ಚುಲಿ ತುಂಬ ಬೆಳಕಿದೆ, ನಿಮಗೆ ಕಾಣಿಸ್ತಾ ಇರಲ್ಲ ಬಿಕಾಸ್ ಆಫ್ ದ ಲೈಟಿಂಗ್. ಅಬಿಬ್ರೋ ಮತ್ತು ಅರ್ಜುನ್ ಬ್ರೋನು ಕೂತಿದ್ದಾರೆ ಟೆಂಟಲ್ಲಿದೆ. ಇಟ್ಸ್ ಸೋ ಪೀಸ್ಫುಲ್. ಆ್ಯಕ್ಚುಲಿ ಆ ಕಡೆ ಎಲ್ಲ ಮರ ಇದ್ದಾವಲ್ಲ, ಫುಲ್ಲು ಲೈಟ್ ಹುಳ ಎಲ್ಲ ಇದೆ, ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ನೈಸ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಸೋ ಪೀಸ್. ಜಂಗಲ್ ಸೌಂಡ್ ಬಿಟ್ಟರೆ ಇನ್ನೇನು ಇಲ್ಲ ಅಂದ್ಕೊಳ್ಳಿ. ನೋಡಿ ಗೈಸ್, ನಾವು ತಿಂದಿದ್ದೆಲ್ಲ ನೀಟಾಗಿ ಕವರ್ಗೆ ಹಾಕ್ಬಿಟ್ಟು ಆನ್ ದ ವೇ ಎಸಿತೀವಿ. ಇಲ್ಲೆಲ್ಲೂ ಎಸೆಯಲ್ಲ. ಸೊ ಇಲ್ಲೆಲ್ಲೂ ಡಸ್ಟ್ಬಿನ್ ಕೂಡ ಕಾಣಿಸಿಲ್ಲ ನಮಗೆ. ಸೊ ಪ್ಯಾನರ್ಸ್ಗಳು ಹಾಕ್ಕೊಂಡು ವಿಲ್ ಟೇಕ್ ಇಟ್ ಅವೇ. ಸೊ ನೀವು ಇದನ್ನು ಫಾಲೋ ಮಾಡಿ, ಬಂದಿದ್ದ ಕಡೆ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಟ್ರ್ಯಾಶ್ ಎಲ್ಲ ಎತ್ಕೊಂಡು ಹೋಗಿ. ಪೀಸ್. ಇಲ್ಲಿ ಟೆಂಟು ಮುಂದ್ಗಡೆನೇ ಬೈಕ್ ನಿಲ್ಸ್ಕೊಂಡಿದ್ದೀವಿ ಸೇಮು. ಇವ್ರದ್ದು ಫ್ರೆಶ್ ಆ್ಯಂಡ್ ಬ್ಲ್ಯಾಕ್ ಟೆಂಟ್ ಅಂತ. ನಂದು ನಾರ್ಮಲ್ ಕೊಚ್ಚುವ, ನಾನು ಮೇಲ್ಗಡೆ ಹಾಕಲ್ಲಪ್ಪ, ನಂದು ವೆಂಟಿಲೇಷನ್ ಜಾಸ್ತಿ ಇಲ್ಲ. ಇವ್ರದ್ದು ವೆಂಟಿಲೇಷನ್ ಸಿಕ್ಕಾಬಿಟ್ಟಿದೆ. ಸೊ ಟೈಮ್ ಇವಾಗ 11 ಆಗಿದೆ. ಐ ಗೆಸ್ ವಿಲ್ ಸ್ಲೀಪ್. ಆರಾಮಾಗಿ ಮಲ್ಕೊಂಡು ಒಂದು 7:15 ಎದ್ದೇಳಬೇಕಂತ ಪ್ಲ್ಯಾನ್ಸು. ವಿಲ್ ಸಿ. ಆ್ಯಂಡ್ ಕ್ಯಾಂಪ್ ಒಳಗಡೆ ನೋಡಿ ಸೆಟಪ್ ಈ ಥರ ಇದೆ. ಇಲ್ಲಿ ಮೇಲ್ಗಡೆ ಲೈಟ್, ಇದು ಆ್ಯಕ್ಚುಲಿ ತೆಗ್ದುಬಿಡ್ತೀನಿ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ಆನ್ ಮಾಡಿರೋದು. ಇಲ್ಲಿ ಕ್ಯಾಂಪಿಂಗ್ ಚೇರ್ ಇದೆ, ಇಲ್ಲಿ ನಂದು ಜಾಕೆಟು ಆ್ಯಂಡ್ ಟ್ಯಾಂಕ್ ಬ್ಯಾಗ್ ಇದೆ. ಇಲ್ಲಿ ಎಕ್ಸ್ಟ್ರಾ ಲೈಟು, ವಾಟರ್ ಬಾಟಲ್ ನನಗೆ ನೈಟ್ ಬೇಕಾಗುತ್ತೆ. ಆ್ಯಂಡ್ ನಾನು ಗೋಪ್ರೋ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೆ ಇದ್ರಲ್ಲಿ ವ್ಲಾಗ್ ಮಾಡ್ತೀನಿ, ಮ್ಯಾಗಿ ಎಲ್ಲ ಮಾಡ್ತೀವಂತ. ಬಟ್ ಮ್ಯಾಗಿ ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ. ಸೊ ಇದೇ ನನ್ನ ಸ್ಲೀಪಿಂಗ್ ಬ್ಯಾಗು. ಈ ಸ್ಲೀಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಮಲ್ಕೋತೀನಿ. ಆ್ಯಂಡ್ ನನ್ನ ಸ್ಲೀಪಿಂಗ್ ಬ್ಯಾಗ್ ನೋಡಿ, ಇದಿಷ್ಟು ಚಿಕ್ಕ ರಕ್ಸಾಕಲ್ಲಿ ಬರುತ್ತೆ. ನಾಳೆ ನಾನು ಹಾಕಿದ್ಮೇಲೆ ತೋರಿಸ್ತೀನಿ ಎಷ್ಟು ಚಿಕ್ಕದಿದೆ ಅಂತ. ಇಟ್ಸ್ ವೆರಿ ಸ್ಮಾಲ್ ಆ್ಯಕ್ಚುಲಿ. ಆ್ಯಂಡ್ ಅದು ಏರ್ ಪಿಲೋ. ನಾವು ಮ್ಯಾಟ್ ಹಾಕೊಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಶಿವಮೊಗ್ಗದಲ್ಲಿ ಸಿಕ್ಕಿಲ್ಲ ಡೆಕೋತ್ಲಾನಲ್ಲಿ. ಅದಕ್ಕೆ ಹೀಗೆ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಮಲಗೋದು ಸ್ಲೀಪಿಂಗ್ ಬ್ಯಾಗ್ ಮೇಲೆ. ಸ್ವಲ್ಪ ಸೆಕೆ ಅನಿಸ್ತಾ ಇದೆ, ಬಟ್ ನೈಟ್ ಹೋಗ್ತಾ ಟೆಂಪ್ರೇಚರ್ ಡ್ರಾಪ್ ಆದರೆ ಒಳ್ಳೆ ನಿದ್ದೆ ಬರುತ್ತೆ.
ಹೋಪ್ಫುಲಿ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ. ಸೊ ಬೈ ಗೈಸ್, ಮತ್ತೆ ನಾಳೆ ಬೆಳಿಗ್ಗೆ ಸಿಗುವ.